ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗೆ ಗೊತ್ತಿಲ್ಲದೆಯೋ ಬದುಕು ಏನೋ ಒಂದು ನಮ್ಮ ನಾವೇ ತಗೊಂಡೋಗಿ ಸಿಕ್ಕಾಕೊಡ್ತೇವೆ. ಏನೂ ಆಗೋಲ್ಲ, ತಲೆ ಗಟ್ಟಿ ಇದೆ ಅಂತ ಹೇಳಿದ್ರೆ ನಮಗೆ ಹೋಗಿ ಬಂಡೆಗೆ ಚಚ್ಕೊಳ್ಳೋ ಅಂತ ಒಂದು ಪ್ರಭಾವ. ಏನೂ ಆಗಲ್ಲ ಬಿಡಿ ಗುರುಗಳ, ನುಗ್ಗು ಬಿಡೋಣ, ಮಾಡಿಬಿಡೋಣ ಅಲ್ಲ. ಆ ವಿಪತ್ತಿನ ಬಗ್ಗೆ ಒಂದು ಅವಗಾಹನೆ ಇಲ್ಲ. ಸೊ ಅನುಭವ ಅನ್ನೋದು ಅತಿ ಮುಖ್ಯ. ಸೊ ನಿಮಗೇ ಗೊತ್ತಿಲ್ಲದೆ ಕೆಲವು ದಿನಗಳು, ತಿಥಿಗಳು, ನಕ್ಷತ್ರಗಳು ನಿಮ್ಮನ್ನ ಕರ್ಕೊಂಡು ಹೋಗಿ ರಾಂಗ್ ಪೀಪಲ್ನ ಕನೆಕ್ಟ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಅಂತ ಒಂದು ರಾಂಗ್ ಪೀಪಲ್, ರಾಂಗ್ ನಂಬರ್, ರಾಂಗ್ ಡಯಲ್ ಅಂತ ಹೇಳ್ತಾರೆ. ನನ್ ಗ್ರಾಚಾರಕ್ಕೆ ಇವತ್ತೇ ಒಂದ್ ಸಿಕ್ಕಾಕೊಂಡಪ್ಪ ಇವನ ಹತ್ರ. ಇದೇನಿದು, ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೆ. ಅದಕ್ಕೆ ದೊಡ್ಡವರು ನಾವೇನ್ ಮಾಡಿಸ್ತೇವೆ, ವೈದಿಕರಾಗಿ ಈ ದಿನ ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ ನಮಗ್ ಗೊತ್ತಿಲ್ಲ, ಹೋಗಿ ಹೂ ಅಂದ್ಬಿಡ್ತೇವೆ, ಸಿಕ್ಕಾಕೋಬಿಡ್ತೇವೆ. ಅಲ್ಲೋಗಿ ಕಮಿಟ್ಮೆಂಟ್ ಮಾಡ್ಕೋಬಿಡ್ತೇವೆ. ಆ ದಿನನೇ ಗೃಹ ಪ್ರವೇಶ ಮಾಡ್ಬೇಕಿತ್ತ, ಹೋದ್ಮೇಲೆ ಗಾಳಿ ಕಾಟ ಅನ್ನೋ ತರ. ಮನೆಯಲ್ಲಿ ಕೆಲವೊಂದು ಮನೆಗಳು ನೀವು ನಂಬಲ್ಲ, ಪುಣ್ಯಾತ್ಮರು ಪಾಪ ರಕ್ತ ಬಸ್ದು ಲೋನ್ ತೆಗೆದು ಇರೋ ಬರೋ ಒಡವೆ ಎಲ್ಲ ಮಾರಿ ಕಷ್ಟಪಟ್ಟು ಒಂದ್ ಗೂಡು ಅಂತ ಕಟ್ಕೋತಾರೆ. ಕಟ್ಟೋದಷ್ಟೇ, ನೀವು ನಂಬಲ್ಲ. ಮೊನ್ನೆ ಕೂಡ ಒಬ್ರು, ಸರ್ ಮನೆ ಕಟ್ಟಿದ್ದೇವೆ ಅಂತ. ಎಷ್ಟು ವರ್ಷ ಆಯ್ತು ಅಂದ್ರೆ 4 ವರ್ಷ. ಆ ಮನೇಲಿ ಏನೋ ಒಂದು ಅನಾಹುತ ಇದೆ ಕಟ್ಟದ ಮೇಲೆ. ಅಂದ್ರೆ ಕಡಿಮೆ ಅಂದ್ರೆ 7 ಜನ ತೀರ್ಕೊಂಡಿದ್ದಾರೆ ಪರಿವಾರದವರು. ಏನ್ ಹೇಳ್ತೀರಿ? ಎಲ್ಲವೂ ನ್ಯಾಚುರಲ್ ಆಗಿ ಕಾಣಿಸ್ತಿದೆ, ಬಟ್ ಎಲ್ಲವೂ ಅಪಮೃತ್ಯುಗಳೇ, ಅರ್ಧಾಯುಷ್ಯಗಳೇ. ಏನೋ ಜ್ವರ ಬಂತು, ಇನ್ನೊಂದಾಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಸಡನ್ ಆಗಿ ಕ್ಯಾನ್ಸರ್ ಆಯ್ತು, ಬ್ರೈನ್ ಟ್ಯೂಮರ್ ಆಯ್ತು. ಈ ತರ ವಿಚಿತ್ರ. ಅವ್ರೇನ್ ಅನ್ಕೋತಿದ್ದಾರೆ ಇದೊಂದು ಕಾಯಿಲೆ ಅಂತ. ಬಟ್ 4 ವರ್ಷದಲ್ಲಿ 7 ತಲೆಗಳು ತೆಗ್ದಿದೆ ಆ ಮನೆಯಲ್ಲಿ. ಆ ಮನೆ ಬಿಟ್ಟು ಹೊರಗಡೆ ಬನ್ನಿ ಸಾರ್, ಕಷ್ಟಪಟ್ಟು ಕಟ್ಟಿದ್ದೇನೆ, ನಿಮಗ್ ಭಯ ಅನ್ನಿಸ್ತಿಲ್ವಾ ಅಂದ್ರೆ, ಏನೋ ಭಯ ಸರ್ ಮನೆಯಲ್ಲಿ. ಎದ್ದು ಬನ್ನಿ. ಕೆಲವರಿಗೆ ಆಗುವುದಿಲ್ಲ. ಇಂಥ ಒಂದು ವಿಪತ್ತು ತಾರೆಗಳ ವಿಚಾರದಲ್ಲಿ ಗೊತ್ತಿಲ್ಲದೆಯೇ ಬಾಧಕ ತಾರ, ವಿಪತ್ತು ತಾರ, ಧ್ವಂಸ ತಾರ, ಈ ತರದೆಲ್ಲೂ ನಮ್ಮನ್ನ ಅನ್ಲಾಕ್ ಮಾಡಿ ಇಟ್ಬಿಟ್ಟಿರುತ್ತೆ. ಅಂತ ದಿನ ಹೋಗಿ ಗೃಹ ಪ್ರವೇಶ ಮಾಡ್ಕೊಂಡಿರೋದು, ಇಲ್ಲ ಮನೆ ಆರಂಭ ಮಾಡಿರೋದು, ಈ ತರದ್ ಏನೋ ಒಂದು ಸೇರ್ಸಿರುತ್ತೆ ನಮಗ್ ಗೊತ್ತಿಲ್ಲದೆ. ಅದಕ್ಕೆ ತಿಳ್ಕೊಂಡೇ ಎಲ್ಲರೂ ಹೆಜ್ಜೆ ಇಡೋದು. ಕೆಲವು ವಿಚಾರ, ಮದುವೆ ವಿಚಾರ ಇರ್ಬೋದು, ಮಾತುಕತೆ ವಿಚಾರ ಇರ್ಬೋದು, ಕಾಂಪ್ರಮೈಸ್ ಇರ್ಬೋದು, ಜಮೀನ್ ತಗೊಳ್ಳೋದಿರ್ಬೋದು, ಜಾಗ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಮನೆ ಆರಂಭ ಇರ್ಬೋದು, ಇಲ್ಲ ಗೃಹ ಪ್ರವೇಶ ಇರ್ಬೋದು. ಏನಕ್ಕೆ ನಮ್ಮ ಹಿರಿಯರು ಇದಕ್ಕೆಲ್ಲ ಒಂದು ತಿಥಿ, ವಾರ, ನಕ್ಷತ್ರ ನೋಡ್ಕೊಂಡ್ ಮಾಡ್ರಪ್ಪ. ನಮಗೆ ಬಿಡ್ರಿ. ಈ ವಿಪತ್ತು ತಾರೆಗಳು ನಕ್ಷತ್ರಾನುಸಾರ, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ನಕ್ಷತ್ರ ನಿಮಗೆ ವಿಪತ್ತು ತಾರೆ ಆಗುತ್ತೆ ಬರೆದಿಟ್ಕೊಳ್ಳಿ ದಯಮಾಡಿ. ನಿಮ್ಮ ಆತ್ಮೀಯರಿಗೋ, ಸ್ನೇಹಿತರಿಗೋ, ಮಗಳಿಗೋ, ಮಗನಿಗೋ, ಯಜಮಾನಿಗೋ, ತಂದೆಗೋ, ತಾಯಿಗೋ, ಅಣ್ಣನಿಗೋ, ಅತ್ತಿಗೆಗೋ, ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತನಿಗೋ ಏನೋ ಒಂದ್ ಮಾಡಕ್ ಹೋಗ್ತಾನೆ ಅಂದ್ರೆ ಇಮಿಡಿಯೇಟ್ ಒಂದ್ ಕುತ್ಕೊಂಡು ಈ ವಿಪತ್ತು ತಾರೆ ಲೆಕ್ಕ ಹಾಕಿ. ವಿಪತ್ತು ಅಂತ ಹೇಳಿದ್ರೆ ಅದು ಮುಂದೊಂದಿನ ಇವತ್ತೇ ಆಗ್ಬೇಕು ಅನ್ನೋದೇನು ಇಲ್ಲ. ಯಾವತ್ತೋ ಬಿದ್ದ ಏಟು ಒಂದ್ ಸುಮಾರು ವರ್ಷಗಳ ನಂತರ ಕೆಲವರಿಗೆ ಬೇರೆ ಇನ್ನೇನೋ ಆಗಿರೋದನ್ನ ನೋಡಿದ್ದೇವೆ. ಹಾಗೆ ಯಾವಾಗ್ಲೂ ಏನೋ ಭಾರ ಎತ್ತುವಾಗ ಸೊಂಟ ಉಳುಕಿದೆ, ಇವಾಗ ಸೊಂಟ ಬಿದ್ದಿದೆ. ಡಾಕ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ, ಅವಾಗ ಯಾವಾಗ್ಲೂ ಆಗಿದೆ, ನೀವು ಗಟ್ಟಿ ಇದ್ರಿ, ಓಡಾಡ್ಕೊಂಡಿದ್ರಿ, ಗೊತ್ತಾಗ್ಲಿಲ್ಲ, ರೆಸ್ಟ್ ಬಂದಿದ್ದು, ರಿಟೈರ್ಮೆಂಟ್, ಅದು ಕದಲಿಕ್ಕೆ ಶುರು ಆಗ್ಬಿಟ್ಟಿದೆ. ಒಳಗಡೆ ಮೂಳೆ ಪುಡಿ ಆಗಿದೆ, ನೀವು ನೋಡ್ಕೊಂಡಿಲ್ಲ, ಒಂದೊಂದೇ ಕ್ರಾಕ್ ಬಿಟ್ಕೊಂಡು ಪೂರ್ತಿಯಾಗಿ ಕ್ರಾಕ್ ಆಗಿಬಿಟ್ಟಿದೆ. ಅವತ್ತಾವತ್ತು ಚೆನ್ನಾಗಿ ಹುಳಿ ತಿಂತಿದ್ರಿ, ಇವತ್ತು ಅದು ಹುಳಿ ತತ್ವ ಜಾಸ್ತಿ ಆಗಿದೆ, ಅಲ್ಸರ್ ಪ್ರಭಾವ ಆಗಿದೆ, ಆಸಿಡಿಟಿ ಪ್ರಭಾವ ಆಗಿದೆ, ಗ್ಯಾಸ್ಟ್ರಿಕ್ ಪ್ರಭಾವ ಆಗಿದೆ. ಈ ರೀತಿಯ ಪ್ರಭಾವ ಯಾವತ್ತು ಅವತ್ತೇ ಆ ದಿನ ಆ ಕ್ಷಣ ಅಂತಲ್ಲ. ಇವತ್ತು ಹೋಗ್ತೀರಿ, ಕಮಿಟ್ಮೆಂಟ್ ಮಾಡ್ಕೋತೀರಿ, ಅದ್ ಮುಂದಕ್ಕೊಂದಿನ ಉಲ್ಟಾ ಪಲ್ಟಗಳಾಗತಕ್ಕಂಥದ್ದಾಗುತ್ತೆ. ಸೊ ವಿಪತ್ತು ತಾರೆಗಳನ್ನ ಅತಿ ಮುಖ್ಯವಾಗಿ ಬಾಧಕ ತಾರ, ವಿಪತ್ತು ತಾರ, ತೊಂದರೆ ಕೊಡ್ತಕ್ಕಂಥ ತಾರ, ಕಂಟಕ ತಾರ ಅಂತೆಲ್ಲ ಹೇಳ್ತವೆ, ಬರೆದಿಟ್ಕೊಂಡಿರಿ. ಮುಖ್ಯವಾಗಿ ಪುನರ್ವಸು ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಕಂಟಕವಾಗುತ್ತದೆ. ಪುನರ್ವಸು ನಕ್ಷತ್ರ, ನೆನೆ ರಾಮನ ನಕ್ಷತ್ರ, ರಾಮನ ಹುಟ್ಟಿದ್ರೆ
ನಾನು ಪುನರ್ವಸು ಮಹಾನಕ್ಷತ್ರ ಸ್ವಾಮಿ, ನನ್ಗೇನು ಆಗೋಲ್ಲ. ಕೆಲವ್ರಿಗೆ ಅದೊಂದಿದೆ, ರೋಹಿಣಿ ನಕ್ಷತ್ರ, ಪುನರ್ವಸು ನಕ್ಷತ್ರ, ಮಖ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮಹಾನಕ್ಷತ್ರಗಳು ಸ್ವಾಮಿ, ಪಂಚ ಮಹಾನಕ್ಷತ್ರಗಳು. ನಮಗೇನಾಗುತ್ತೆ? ನಮ್ಗೇನು ಆಗೋದಿಲ್ಲ. ಖಂಡಿತ ಹಾಗೆಲ್ಲ ಏನಿಲ್ಲ. ವಿಪತ್ತೇ, ನಾನು ಗಟ್ಟಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ರಾಮರಿಗೂ ಬಿಡ್ತಾ ವಿಪತ್ತು, ಕೃಷ್ಣರಿಗೂ ಬಿಡ್ತಾ ವಿಪತ್ತು? ಖಂಡಿತ ಇಲ್ಲ. ನಮ್ಮ ದೇಶದ ದೊರೆಯು ಅನುರಾಧ ನಕ್ಷತ್ರವೇ. ಬಿಟ್ಬಿಟ್ಟಿದೆ. ಅವ್ರು ಬಂದು ಕೂತ್ಕೊಂಡಿದ ತಕ್ಷಣ ಇದಾವೆ, ಎಷ್ಟೋ ಸಮಸ್ಯೆಗಳಿದ್ದಾವೆ. ಹೇಳಿದ್ದನ್ನೆಲ್ಲ ಆ ಒಂದು ಕಮಿಟ್ಮೆಂಟ್ ಟೈಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಏನ್ ಹೇಳ್ತೀರಿ? ನಮ್ಮ ದೇಶ ದೊಡ್ಡದು, ಒಂದ್ ರೀತಿ ಖಂಡ ತರ ನಮ್ಮದು, ಭರತ ಖಂಡ. ನಿಜ ಹೇಳ್ಬೇಕು ಅಂದ್ರೆ ದೇಶ ಅನ್ನೋದಕ್ಕಿಂತ ಅಷ್ಟು ದೊಡ್ಡದು. 145 ಕೋಟಿ ಜನ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಹೇಳಿದ್ದೆಲ್ಲ ಹೇಳಿದ ಸಮಯಕ್ಕೆ ಅದು ಯಾರಾದರೂ ಅಷ್ಟೇ. ಏನ್ ಮಾಡುದು? ನಮ್ಮದು ಮಕರ ಲಗ್ನ ದೇಶ. ಆಲೋಚನೆಗಳು, ಪ್ಲಾನ್ಗಳು ತುಂಬಾ ಚೆನ್ನಾಗಿ ಹೇಳ್ತೀವಿ, ಮಾಡೋದು ಮಾತ್ರ ಅಷ್ಟೇ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊಂಡ್ರು ಅನ್ನೋ ತರ ನಮ್ಮದು ಮಕರ ಲಗ್ನ ಸಂಜಾತರು, ಮಕರ ರಾಶಿ ಸಂಜಾತರು. ವಾವ್, ಸೂಪರ್ ಅನ್ನತಕ್ಕಂಥದ್ದು ಹೇಳ್ತೀವಿ. ಏನ್ ಗೊತ್ತಾ? ಬಟ್ ಅಲ್ಲಿ ಮಾಡೋದಂತೂ ಅಷ್ಟರಲ್ಲೇ ಇರುತ್ತೆ ಅನ್ನತಕ್ಕಂಥದ್ದು. ಸೊ ನೀವು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಆಶ್ಲೇಷ ನಕ್ಷತ್ರ ನಿಮಗೆ ವಿಪತ್ತು. ಅವತ್ತೇನು ಕಮಿಟ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆಯೇ ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಸ್ವಾಮಿ ಫ್ಯಾಂಟಾಸ್ಟಿಕ್, ಅದು ಬೇಡ. ಪುನರ್ವಸು ನಕ್ಷತ್ರದವರಿಗೆ ಅದು ತೊಂದರೆಯೇ, ಬಾಧಕವೇ. ಹಾಗೆಯೇ ರೇವತಿ ನಕ್ಷತ್ರ ನಿಮಗೆ ಬಾಧೆ ತಂದಿಡ್ತಕ್ಕಂಥದ್ದು ವಿಪತ್ತು. ಗೊತ್ತೋ ಗೊತ್ತಿಲ್ಲದೆ ಕಮಿಟ್ ಆಗೋದು, ವ್ಯವಹಾರ ಮಾಡ್ಕೊಳ್ಳೋದು, ಹಣಕಾಸು ಕೊಡೋದು, ದುಡ್ಡು ಕಾಸು ನಮ್ಮವರೇ, ಅದು ವಾಪಸ್ ಬರ್ಲಿಕ್ಕೆ ತೊಂದರೆ ಆಗುತ್ತೆ. ಅಲ್ಲೊಂದು ಕಿರಿಕಿರಿ ಆಗುತ್ತೆ. ಬೇಡ ಸ್ವಾಮಿ, ನಾವು ಗಟ್ಟಿ ಇದ್ದೀವಿ, ನಿಮ್ಮಿಷ್ಟ. ತಿಳಿಸಿಕೊಡುವುದು ನನ್ನ ಕರ್ತವ್ಯ.